ಆಯಿಷಾ ಮುಕಾಶಿ ದಾಂಡೇಲಿ ಹೈಟೆಕ್ ಬಸ್ ನಿಲ್ದಾಣಕ್ಕಾಗಿ ಬಸ್ ತಡೆದು ಪ್ರತಿಭಟನೆ. ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಕರ್ನಾಟಕ ರಾಜ್ಯ ಸಮಿತಿ ದಾಂಡೇಲಿ ಘಟಕದ ನೇತೃತ್ವದಲ್ಲಿ ನಗರದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಬೇಕೆಂಬ ಆಗ್ರಹದೊಂದಿಗೆ ಬಸ್ ರೋಕೋ ಮುಷ್ಕರ ನಡೆಸಲಾಯಿತು. ದಾಂಡೇಲಿ ನಗರವು ಪ್ರವಾಸೋದ್ಯಮ ಹಾಗೂ ಕೈಗಾರಿಕೆ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿದ್ದರೂ ಇಲ್ಲಿನ ಬಸ್ ನಿಲ್ದಾಣ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲುತ್ತಿದೆ. ಬಸ್ ನಿಲ್ದಾಣದ ಚಾವಣಿಯು ಶಿಥಿಲವಾಗಿದೆ ಎಂದು ಸಂಘಟನೆಯ ಸದಸ್ಯರು ಆರೋಪಿಸಿದರು. ಬಸ್ ರೋಕೋ ಮುಷ್ಕರದ ವೇಳೆ ಬಸ್ ನಿಲ್ದಾಣಗಳಲ್ಲಿ ಕೆಲಕಾಲ ಬಸ್ ಸಂಚಾರವನ್ನು ತಡೆದು ಸರ್ಕಾರದ ಗಮನ ಸೆಳೆಯಲಾಯಿತು. ತಕ್ಷಣ ದಾಂಡೇಲಿ ಆಧುನಿಕ ಸೌಲಭ್ಯವಿರುವ ಬಸ್ ನಿಲ್ದಾಣ ನಿರ್ಮಿಸಬೇಕು ಎಂಬ ಘೋಷಣೆಗಳು ಮುಳುಗಿದವು. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಆಗಮಿಸಿದರು. ಸ್ಥಳಕ್ಕೆ ಬಂದ ಸಾರಿಗೆ ಸಂಸ್ಥೆಯ ಮುಖ್ಯ ಸಿಬ್ಬಂದಿ ಜಗದೀಶ್ ಕುಕ್ಕಿನಿಕೊಪ್ಪ ವಿಷಯವನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಲುಪಿಸುವ ಭರವಸೆ ನೀಡಿದರು. ಭರವಸೆಯ ನಂತರ ಸಂಘಟನೆಯು ಶಾಂತಿಯುತವಾಗಿ ಮುಷ್ಕರವನ್ನು ಹಿಂತೆಗೆದುಕೊಂಡಿತು. ಆಯಿಷಾ ಮುಕಾಶಿ ದಾಂಡೇಲಿ. ಸ್ಥಳ ದಾಂಡೇಲಿ. ಜಿಲ್ಲಾ ವರದಿಗಾರರು ಆಯಿಷಾ ಮುಕಾಶಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಹಾಗೂ ದಾಂಡೇಲಿಯಿಂದ ಧಾರವಾಡಕ್ಕೆ ಹೋಗುವವರಿಗಾಗಲಿ ಮತ್ತು ಶಿರ್ಸಿಗೆ ಹೋಗುವವರಿಗಾಗಲಿ ಕಾರವಾರಕ್ಕೆ ಹೋಗುವವರಿಗಾಗಲಿ ಸುರಕ್ಷಿತವಾದ ಬಸ್ಸಿನ ವ್ಯವಸ್ಥೆ, ಸಮರ್ಪಕವಾಗಿರ್ತಕ್ಕಂಥ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕನ್ನುವಂಥ ಉದ್ದೇಶ ಸಲುವಾಗಿ ನಾವು ಇವತ್ತಿನ ದಿವಸ ಬಸ್ ರೋಕೋ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಹೊಸ ಬಸ್ ಒಂದು 60 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ಬಸ್ ನಿಲ್ದಾಣವನ್ನು ಹೊಸ ಬಸ್ ನಿಲ್ದಾಣವನ್ನು ಮಾಡಬೇಕನ್ನುವಂಥ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ಹೋರಾಟವನ್ನು ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿಯೇ ಇಂಥ ನಮ್ಮ ಪ್ರವಾಸೋದ್ಯಮಕ್ಕೆ ಬೇಕಾಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲ ಬೇರೆ ಒಂದು ಪ್ರದೇಶ ಸಿಗೋದಿಲ್ಲ. ಪ್ರವಾಸೋದ್ಯಮ ಕೇಂದ್ರವಾಗಿರ್ತಕ್ಕಂಥ ಈ ಪ್ರದೇಶದಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಇಲ್ಲ ಅನ್ನುವಂಥದ್ದೊಂದು ನಮಗೆ ಭಾಳಷ್ಟು ನೋವಾಗಿದೆ. ಆ ಹೈಟೆಕ್ ಬಸ್ ನಿಲ್ದಾಣ ಆಗಬೇಕು. ಮತ್ತು ಮಳೆಗಾಲವಂಥ ಸಂದರ್ಭದಲ್ಲಿ ಭಾಳಷ್ಟು ಸೋರ್ತೈತಿ, ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ. ಭಾಳಷ್ಟು ದಿವಸಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ. ವಿವಿಧ ಸಂಘಟನೆಗಳು ಕೂಡ ಹೋರಾಟ ಮಾಡ್ತಾ ಇದ್ದೇವೆ. ಆ ವಿಷಯ ಕುರಿತು ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಆ ನಿಮಿತ್ತವಾಗಿ ನಮ್ಮ ಊರಿನ ದುರದೃಷ್ಟ ಅಂದರೆ ಕರೋನಾ ಸಂದರ್ಭದಲ್ಲಿ ಧಾರವಾಡದಿಂದ ರಾತ್ರಿ 10:30 ಬಸ್ ಬರ್ತಾ ಇತ್ತು. ಅದು ಬಂದಾಗಿದ್ದು ಮತ್ತೆ ಪ್ರಾರಂಭ ಆಗಿಲ್ಲ. ಪ್ರಾರಂಭ ಆಗಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಮನವಿ ಕೊಟ್ಟರೂ ಕೂಡ ಅದನ್ನು ಮತ್ತೆ ಪ್ರಾರಂಭ ಮಾಡಿಲ್ಲ. 10:00 ಇರ್ತಕ್ಕಂಥ ಬಸ್ಸನ್ನು 9:15ಕ್ಕೆ ಲಾಸ್ಟ್ ಮಾಡಿದ್ದಾರೆ. ಈ ಭಾಗಕ್ಕೆ ಬರ್ತಕ್ಕಂಥ ಜನರಿಗೆ ಹಳ್ಳ್ಯಾಳ ದಾಂಡೇಲಿ ಜೋಡ ಜನರಿಗೆ 9:15 ಲಾಸ್ಟ್ ಮಾಡಿದ್ದಾರೆ. ಆ ನಂತರ ಏನಾದರೂ ಬಸ್ ಸ್ಟ್ಯಾಂಡ್ಗೆ ಬಂದರೆ ಅವರು ಬಸ್ ಸ್ಟ್ಯಾಂಡ್ದಲ್ಲೇ ಉಳ್ಕೋಬೇಕಾಗ್ತದೆ. ಆ ನಿಮಿತ್ತವಾಗಿ ನಾವು ಮತ್ತೆ ಉಳ್ವಿಯಿಂದ ಬರ್ತಕ್ಕಂಥ ಬೆಳಗ್ಗೆ 9:15 ಬಸ್ ಇದೆಯಲ್ಲ, ಅದು ನಮ್ಮ ಡಿಪೋದಲ್ಲ. ಯಲ್ಲಾಪುರಕ್ಕೆ ಹೋಗಲಿಕ್ಕೆ ದಾಂಡೇಲಿಯಿಂದ ಡಿಪೋದ ಬಸ್ ವ್ಯವಸ್ಥೆ ಇಲ್ಲ. ಒಂದಾನ ವೇಳೆ ಆ ಬಸ್ ಬರದೇ ಹೋದರೆ ಏನಾದರೂ ಕೆಟ್ಟ ನಿಂತ್ಕೊಂಡು ಬಿಟ್ಟರೆ ಇಲ್ಲಿಂದ ಅಂಬಿಕಾನಗರ ಮತ್ತು ಯಲ್ಲಾಪುರಕ್ಕೆ ಹೋಗ್ತಕ್ಕಂಥ ಜನರಿಗೆ ಬಸ್ಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಇಲ್ಲ. ಆ ನಿಮಿತ್ತವಾಗಿಯೂ ಕೂಡ ನಾವು ನೋಡ್ತಾ ಇದ್ದೀವಿ, ಒಂದೊಂದು ಬಸ್ನಲ್ಲಿ 120 ಮಂದಿ ಅನಿವಾರ್ಯವಾಗಿ ಹೋಗಬೇಕಾಗ್ತದೆ. ಆ ನಿಮಿತ್ತವಾಗಿ ನಾವು ಧಾರವಾಡದಲ್ಲಿ ಕೂಡ ನಾವು ಬಸ್ ಡಿಪೋ ನೋಡ್ತಾ ಇದ್ದೀವಿ. ಸಾಯಂಕಾಲ ಆದರೆ ಸಾಕು, ಬೇರೆ ಬಸ್ಗಳಿಗೆ ಸಾಕಷ್ಟು ಬಸ್ಸುಗಳು ಬರ್ತಾ ಇರ್ತವೆ, ಜನ ಹತ್ತಿ ಹೋಗ್ತಾರೆ. ಈ ನಮ್ಮ ದಾಂಡೇಲಿ ಹಳ್ಳ್ಯಾಳ ಜೋಡಕ್ಕೆ ಬರ್ತಕ್ಕಂಥ ಜನರಿಗೆ ಒಬ್ಬರನ್ನೊಬ್ಬರು ಮಕ ನೋಡ್ಕೊಳ್ತಾ ನಿಲ್ಲುವಂಥ ಪರಿಸ್ಥಿತಿ ನಮಗಾಗಿದೆ. ಆ ನಿಮಿತ್ತವಾಗಿ ಬಸ್ ವ್ಯವಸ್ಥೆಯನ್ನು ಮಾಡಬೇಕು, ಹೈಟೆಕ್ ಬಸ್ ನಿಲ್ದಾಣವನ್ನು ಮಾಡಬೇಕನ್ನುವಂಥ ಉದ್ದೇಶದಿಂದ ನಾವು ಇವತ್ತಿನ ದಿವಸ ಬಸ್ ರೋಕೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಮಿತ್ತ ನಮ್ಮ ಹಿರಿಯರಾಗಿರ್ತಕ್ಕಂಥ ಹೋರಾಟವನ್ನು ಮಾಡುತ್ತಿದ್ದೇವೆ. ಏಕೆಂದರೆ 60 ವರ್ಷದ ಹಳೆಯದಾದ ಈ ಬಸ್ ಸ್ಟ್ಯಾಂಡ್ನಲ್ಲಿ ಯಾವ ಸೌಕರ್ಯವೂ ಇಲ್ಲ, ಹಾಗೂ ಸಾಕಷ್ಟು ಬಸ್ಸುಗಳು ಓಡಾಡುತ್ತಾನೂ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗಾಗಲಿ, ಹಿರಿಯ ನಾಗರಿಕರಾಗಲಿ, ಹೆಣ್ಣು ಮಕ್ಕಳಿಗಾಗಲಿ ಯಾವುದೇ ವ್ಯವಸ್ಥೆ, ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಸೌಕರ್ಯಗಳು ಇಲ್ಲ. ಒಂದನೇದಾಗಿ ನಮ್ಮ ಬಸ್ ಸ್ಟ್ಯಾಂಡ್ ಯಾವುದಕ್ಕೂ ಬೇಕಾಗಿಲ್ಲ ಅದು. ಯಾಕಂದರೆ 60 ವರ್ಷದ ಹಳೆಯದಾದ ಬಸ್ ಸ್ಟ್ಯಾಂಡಿನಲ್ಲಿ ಯಾವುದೇ ಸೌಕರ್ಯವೂ ಇಲ್ಲ. ಅಲ್ಲಿ ಒಂದು ಮಹಿಳೆಯರಿಗಾಗಿ ಇಲ್ಲ, ಒಂದು ಪುರುಷರಿಗಾಗಿಯೂ ಯಾವುದೇ ಕೊಠಡಿ ಇಲ್ಲ. ಆದ ಕಾರಣ ನಾವು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಒಂದನೇದಾಗಿ ಇಲ್ಲಿ ಬಸ್ ಸ್ಟ್ಯಾಂಡನ್ನು ತಾವು ನೋಡ್ಬೋದು, ಒಳಗಡೆ ಎಲ್ಲ 2 ವೀಲರ್ ವೆಹಿಕಲ್ಗಳು ನಿಂತಿವೆ. ಆ ಬಸ್ ಓಡಾಟಕ್ಕೂ ತೊಂದರೆ. ಅಲ್ಲಿ ಹೇಳೋರಿಲ್ಲ, ಕೇಳೋರಿಲ್ಲ. ಬಸ್ಸಿನ ಡಿಪೋ ಮ್ಯಾನೇಜರ್ ಏನು ಮಾಡ್ತಿದ್ದಾರೆ ಒಂದು ಗೊತ್ತಾಗೋದಿಲ್ಲ ನಮಗೆ. ಆದ ಕಾರಣ
ನಾವು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ಅಥವಾ ಪ್ರಯಾಣಿಕರಿಗಾಗಲಿ ಹೆಚ್ಚಿನ ಬಸ್ಸಿನ ಸೌಕರ್ಯವನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಈ ಹೋರಾಟದ ಮೂಲಕ ಎಚ್ಚರಿಸುತ್ತಾ ನಮ್ಮ ಮಾತುಗಳನ್ನು ಮುಗಿಸುತ್ತೇನೆ. ಹೈಟೆಕ್ ಬಸ್ ನಿಲ್ದಾಣ ಆಗಬೇಕನ್ನುವಂಥ ಒಂದು ಉದ್ದೇಶದಿಂದ ಏನು ಹೋರಾಟ ನಡೆದಿದೆ, ಆ ಹೋರಾಟ ನಿಮಿತ್ತ